ನಮಸ್ಕಾರ ಬೈಜಾನ್. ನಮಸ್ಕಾರ ಅಂದ್ರೆ ಬರ್ತೀರಲ್ರಿ, ನಿಮ್ಮಂತವ್ರಿಗೆಲ್ಲ ನಾವ್ ಹಿಂಗೆ ನಮಸ್ಕಾರ ಮಾಡೋದು. ಅದ್ ಸರಿ, ಮೊನ್ನೆನ ಮಧ್ಯರಾತ್ರಿ 2 ಗಂಟೆಗೆ ಬೆಳಕಾಗ್ಬಿಟ್ಟಿತ್ತಂತೆ ನಿಮ್ಗೆ. ಮಧ್ಯರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಮಾಡಿದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಅದೇನ್ ಗೊತ್ತಾ, ನೀವು ನಮ್ಗೆ ಹೆಂಗ್ ಮಾಡಿರ್ತೀರೋ ನಾವು ನಿಮ್ಗೆ ಹಂಗೆ ಮಾಡೋದು. ಆದ್ರೆ ನಾವು 100 ಪಟ್ಟು ಜಾಸ್ತಿ ಮಾಡ್ತೀವಿ ಅಷ್ಟೇ. ನಾವು ನಿಮ್ ತರಗೆ ಎಲ್ಲ ಮಾಡಲ್ಲ. ನಾವು ಹುಲಿಗೆ ಮಕ್ಕಳು. ನಾವು ಹುಲಿ ಮಕ್ಕಳ ನೀವು? ನಿಮ್ದು ಅಮ್ಮಿಗೆ ಕಾಡಿಗೆ ಹೋಗಿದ್ರ ಇಲ್ಲ ಹುಲಿಗೆ ನಿಮ್ ಮನೆಗೆ ಬಂದಿತ್ತ? ನಮ್ದುಗೆ ಸೈಗ್ಗೆ ಮಾಡ್ಬೇಡ್ರಿ ಬೈಜಾನ್. ನಮ್ದುಗೆ ಸೈಗ್ಗೆ ಆದ್ರೆ ನಿಮ್ದುಗೆ ಎಲ್ಲ ಕ್ಲಿಯರ್ಗೆ ಮಾಡ್ಬಿಡ್ತೀವಿ. ಬೆಳಗ್ಗೆ ತೊಳ್ಕೊಂಡ್ರ? ಓ ಸಾರಿ, ನಿಮ್ ಹತ್ರ ನೀರೇ ಇಲ್ವಲ್ಲ, ಹೆಂಗ್ ತೊಳ್ಕೊಂತೀರಾ? ನಿಮ್ ಹತ್ರ ಮಿಲಿಟರಿ ಫೋರ್ಸ್ ಕಮ್ಮಿ ಇದ್ರೆ ಹೇಳಿ, ನಮ್ಮ ಹತ್ರ ಒಬ್ನೇ ಆರ್ಮಿ ತರ ಓಡಾಡ್ತಾನೆ, ಕಳ್ಸ್ಕೊಡ್ತೀನಿ. ಯಾರ ಅವನು? 3 ಗಂಟೆ ಆರ್ಮಿಗಳ ತರ ಓಡಾಡ್ತೀರಿ, ಮಾತಾಡ್ದೆ ಕೊಡ್ತಾನೆ ಇರೋದು ಶರ್ಟು ಮಾಡಿ ತಗೊಳ್ಳಿ, ಹಿಡ್ಕೊಳ್ಳಿ. ಇವನ್ ಬೇಡ, ನಂಗೆ ನೀವ್ ಹಿಡ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ, ಹಿಡ್ಕೊಳ್ಳಿ. ಬೇಡ ಬೇಡ ಬೇಡ, ಇರ್ಲಿ ಹಿಡ್ಕೊಳ್ಳಿ. ಏನ್ರಿ ಮಾಡಿದ್ರಿ ಅವನ್ಗೆ? ನಾವೇನ್ ಮಾಡಿಲ್ಲ, ಅವನ ಮೈನ್ ಮೇಲೆ ಕಾಲಿಕ್ ಬಿಟ್ಟ. ಹೆಂಗಿತ್ತು ಮೊನ್ನೆ 2 ಗಂಟೆ ಬಾಂಬ್ ಏನ್ ಹೆಂಗಿತ್ತು? ದಮ್ಮಿದ್ರೆ ಇವಾಗ ಹಾಕ್ರಿ ನೋಡೋಣ. ಇವಾಗ ಇಲ್ಲಿ ನಾವು ನಿಂತಿದೀವಲ್ಲ, ಇಲ್ಲಿ ಬಾರ್ಡರ್ ಹಾಕ್ರಿ ನೋಡೋಣ. ಇವಾಗೆಲ್ಲ ನಿಮ್ಗೆ ಹಾಕಕ್ ಬೇನ್ ಬೇಡ ರೀ. ಮತ್ತೆ ನಮ್ ಫ್ರೆಂಡ್ ಊಸ್ ಬಿಟ್ರೆ ಸತ್ತೋಯ್ತೀರಾ ನೀವೆಲ್ಲ. ಇದನ್ನ ಮೊಸಳೆ ಹೊಂಡ ಅಂತಾರೆ. ನಮ್ ತಾತನ ತಮ್ಮ ಒಬ್ರು ಹೀಗೆ ಮೊಸಳೆ ತಿಂದು ಸತ್ತೋದ್ರು. ಪಾಪ ಮೊಸಳೆ. ಹಲೋ, ಎಲ್ಲಿದ್ಯಾ ಮರಿ? ನೀನ್ ಹಳೆ ಡಾವ್ ಗೌರಿ ಮಾಡ್ಬಿಟ್ ನಿನ್ನ ಕುರಿ ಬೇರೆ ಹುಡ್ಗನ್ ಜೊತೆ ಪರಾರಿ. ಇವಾಗ ನನ್ ಡವ್ ಬಗ್ಗೆ ಯಾರೋ ಕೇಳಿದ್ರು ಚಪ್ರಿ. ಬೆಳಗ್ಗೆ ತಿಂದೆ ಸಾಗು ಪೋರಿ, ಹೋಗ್ಬಿಟ್ಟು ಯಾರ್ದಾರು ತಿಗಾಕೇರಿ. ಓ ಹಂಗ್ ಬತ್ತಾ ಇದ್ಯಾ? ನನಗಿಷ್ಟ ಪಾನಿಪುರಿ, ಬಂದ್ ಉಣ್ಕೊಂಡ್ ಹೋಗ್ಬಿಡು 3 ಸಾರಿ. ತಗೊಂಬೇಕನ್ಕ ನೀನ್ ಫೆರಾರಿ, ಒಂಚೂರು ಕಾಸಿದ್ರೆ ಕೊಡ್ರಿ. ಫಸ್ಟ್ ನೀನ್ ಹಳೆ ಕಿತ್ತೋಗಿರೋ ಸೈಕಲ್ ಟೈರ್ಗೆ ಪಂಚರ್ ಹಾಕ್ಸೋದ್ ಚಪ್ರಿ, ಆಮೇಲೆ ತಗೊಳ್ಳುವಂತೆ ಫೆರಾರಿ. ರೋಡಲ್ಲಿ ಹೋಗೋತ್ ಲಾರಿ, ನೀನ್ ಹೋಗ್ಬಿಟ್ಟು ಯಾರ್ದಾರು ಶಾಡತೀರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ನಮ್ ಫ್ರೆಂಡ್ ಇವತ್ತಿತ್ತು. ನನ್ನ ಮಕ್ಕಳು ಒಂದೊಂದಲ್ಲ ರೆಕಾರ್ಡಿಂಗ್ ಸಿಗ್ತದೋ ಗೊತ್ತು. ನಿಮ್ ಕಿವಿ ತುಂಬಾ ಚೆನ್ನಾಗಿದೆ, ನಿಮ್ ಮೂಗ್ ಕೂಡ ಚೆನ್ನಾಗಿದೆ. ನಿಮ್ ಮೂಗ್ ಮೇಲೆ 1-2 ಚೇರ್ ಹಾಕೊಂಡು ಕುತ್ಕೊಂಡ್ಬಿಡ್ಬೋದು. ಎಂತೆಂತ ಗೋಳಿ ಮಕ್ಳು ಬರ್ತಾರಪ್ಪ ಇಂಟರ್ವ್ಯೂ ಕೊಡಕ್ಕೆ. ನೆಕ್ಸ್ಟ್ ಸರ್ ತಗೊಳ್ಳಿ ನನ್ ಸಿವಿ ಎಲ್ಲ ಇರ್ಲಿ. ಫಸ್ಟ್ ಕಂಪ್ನಿ ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ಸರಿ, ಟೈರ್ ಹಾಕೋಣ. ಅಯ್ಯೋ PhD ಗೆ ನೀನ್ ಕಂಪ್ನಿ ಮುಂದಕ್ಕೆ ತಗೊಂಡೋಯ್ತಿಯಾ? ಸರ್ ನನ್ ಕೈಲಿ ತಳ್ಳ ಗಿಳಕ್ಕೆಲ್ಲ ಆಗಲ್ಲ ಸರ್, ಬೇಕಾದ್ರೆ ಇನ್ನೊಂದ್ 2 ಟೈರ್ ಎಕ್ಸ್ಟ್ರಾ ಹಾಕೊಂಬಿಡಿ ನೀವು. ಅದೆಲ್ಲ ಬಿಡೋಗ್ಲಿ. ನಮ್ ಕಂಪ್ನಿ ಬೇರೆ ಕಂಪ್ನಿಗಳಿಗಿಂತ ಮೇಲ್ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಟಾಪ್ ಫ್ಲೋರ್ ಅಲ್ಲಿ ಇನ್ನೊಂದ್ 2 ಫ್ಲೋರ್ ಎಕ್ಸ್ಟ್ರಾ ಕಟ್ಸ್ಬೇಕು. ಆಚೆ ನೋಡಿ ಸರ್, ಆನೆಸ್ಟ್ ಆಗಿ ಆನ್ಸರ್ ಕೊಟ್ರೆ ಹಿಂಗ್ ಹೋಗಿ ಅಂತೀರಾ. ಕಂಪ್ನಿ ಮೇಲೆ ಹೋಗ್ಬೇಕಂದ್ರೆ ಇನ್ನೇನ್ ಸರ್, ನಾನು ಎಗ್ಲ ಮೇಲೆ ಇಟ್ಕೊಂಡ್ಬಿಡ್ಲಾ? ಹಂಗಲ್ಲ ಕಣ, ನೀನ್ ಕೆಲಸ ಮಾಡ್ರೆ ಕಂಪ್ನಿ ಮೇಲೆ ಹೋಗುತ್ತೆ ಕಣ. ಸರ್ ನಾನ್ ಕೆಲಸ ಮಾಡೋರು ಎಲ್ಲ ಮೇಸ್ತ್ರಿ ಕೆಲಸ ಮಾಡ್ಬೇಕು ಸರ್, ಅವ್ರೇ ಕಟ್ಸೋದು ಬಿಲ್ಡಿಂಗ್ ನ. ಅಷ್ಟು ತೊಲಗು ಇಲ್ಲಿಂದ ಆಚೆಗೆ ಹೋಯ್ತೀನಿ. ಇನ್ನೇನ್ ಅಷ್ಟೆಲ್ಲ ಓದ್ಬಿಟ್ಟು ನಿಂಗೆ ಇಲ್ಲಿ ಮೇಸ್ತ್ರಿ ಕೆಲಸ ಮಾಡ್ಬೇಕಾ? ನೀವ್ ಇಲ್ಲೇನ ಇರೋದು? ಇಲ್ಲ, ಇಲ್ಲೇ ಪಕ್ಕದಲ್ಲಿ ಸ್ಲಮ್ ಅಲ್ಲಿ ಇದ್ದೆ. ಮದ್ವೆ ಆಯ್ತಲ್ಲ, ಫ್ಲಾಟ್ ನ ಗಿಫ್ಟ್ ಆಗಿ ಕೊಟ್ಟಿದೆ. ಸರ್ ನಮಸ್ಕಾರ, ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಶಾ ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ. ಹೇಳಿ ಸರ್, ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ್ರೆ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರ್ ಸರ್, ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು ಸರ್? ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ನಾನು ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕು ಸರ್? ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ಹೋಗಿ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಹೋಗಿ ಅವ್ರಿಗೆ ಕಾಸು ಕೊಟ್ಟಿ, ಅದಲ್ಲದೆ 28 ದಿವಸ ನಾನು ನಿಮ್ಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ನನ್ ಕತ್ತಿ ಹಿಡ್ಕಂತೀರಾ? ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಅವ್ನಿಗೆ ಇನ್ನೂ ಕಾಸು ಕೊಟ್ಟಿಲ್ಲ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು. ನೀವೇನ್ ಕೊಡೋದ್ ಮಣ್ಣು? ನನ್ನ ಮಗ 35 ಬಾಲ್ಕ್ ಸೆಂಚುರಿ ಹೊಡೆದವನೆ. ನಿನಗೆ 3 ವರ್ಷ ಟೈಮ್. ಡಾಕ್ಟರ್ ಆಗಿಲ್ಲ, ಮನೆಯಿಂದ ಆಚೆ ಹೇಳ್ಕೊಡ್ತೀನಿ. ಕಾಡು ಬೆಳೆಸೆ, ನಾಡು ಒಳೆಸೆ, CSKನ ಮನೆ ಕಳಿಸೆ. ಅವರು ಧೋನಿ ಅಲ್ಲ, ತಲಕಾಡು. ಮೇಡಮ್ ಲಾಲಿಪಾಪ್ ಇಟ್ಕೊಂಡು ಏನೋ ಮಾಡ್ತೀರಾ? ಸ್ಟೇಷನ್ ಅಂಬತ್ತಿ ರೈಡೋಗಿ ಇಟ್ಕೊಳ್ಳಿ ಲಾಲಿಪಾಪ್. ಇನ್ನು RCB ದಾಗ ಅದು ಬರೋ. ನಿಂಗೆ ದೇವ್ರೊಳಗೆ ಮಾಡ್ಲಿ ಬಿಟ್ಟು ಮನುಷ್ಯಕರ ಬಂದಿಸ್ತಲ್ಲ ಅರ್ಚನೆ ಮಾಡಿಸ್ತೀನಿ. ಬಿಡು, ಬಿಡಕ್ಕ ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ ಬಿಡಿ. ಆಗ ದೇವ್ರ ಮೇಲ್ ಕರುಣಿನೇ ಇಲ್ಲ. ಪುಟ್ಟಾಗಿಂದ ಕಷ್ಟ. ಹಲೋ ಹಲೋ, ಏನೋ ನಿಂದು ಮಜಾ? ಮೊನ್ನೆ 7 ರೂಪಾಯಿ ಕೊಟ್ಬಿಟ್ಟು ಒಂದು ವಿಜಿಲ್ ತಗೊಂಬಂದೆ. 7 ಮಿನಿಟ್ ಕೊಟ್ಟಿದ್ ವರ್ಕೆ ಆಯ್ತಾ ಇಲ್ಲ. ಏನ್ ರೀಸನ್ ಅಂತಾನೆ ಗೊತ್ತಾಯ್ತಿಲ್ಲ.
ಆಯ್ತು ಬಿಡ. ನೋಡ್ದೆ ಮ್ಯಾಚ್ ಹೆಂಗ್ ಹೊಡೆದ್ವಿ, ಹೋಮ್ ಗ್ರೌಂಡ್ ಕರ್ಸಿ ಹೊರ್ತ್ ಕಳ್ಸಿದೀವಿ. ಸಾಮಾನು ಲಾಸ್ಟ್ ಬಾಲ್ ವರ್ಗು ನಿಮ್ ಬೀಜ ಬೈಕ್ ಬರ್ಸಿದೀವಿ. ಅದು ಕರೆಕ್ಟ್. ಆ ಶಫರ್ಡ್ ಒಬ್ಬ ಇಲ್ಲ ಅಂದ್ರೆ ನಿಮ್ 180ಗೆ ಮುಗಿಸಿ ಆರಾಮಾಗಿ ಚೇಸ್ ಮಾಡಿ ಗೆದ್ಬಿಟ್ಟು ಓಡ್ತಿದ್ವಿ. ಹೆಂಗೆ ನಮ್ ಬ್ಲಾಕ್ ಡ್ರ್ಯಾಗನ್ ಇಂತ ಟೈಮ್ ಬೇಕಾಗ್ತಾನೆ ಅಂತಾನೆ ಕೊನೆಯವರೆಗೂ ಇಟ್ಕೊಂಡಿದ್ದು. ಡ್ರ್ಯಾಗನ್ ಎಂಟ್ರಿ ಕೊಡ್ತಾ ಇದ್ದಂಗೆನೆ ನಿಮ್ ಕಲಿಲು ಕೆಳಗಡೆ ಗಲ ಅನ್ಸಿ 6-4 ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಪಕ್ವತ್ನ ನೋಡಿದ್ರೆ. ಆದ್ರೂ ಏನ್ ಕ್ಯಾಚ್ಗಳು ನಿಮ್ದು. ನಿನ್ನೆ 4 ಕ್ಯಾಚ್ ಸಕ್ಕತ್ತಾಗಿ ಹಿಡಿದ್ಬಿಟ್ರಿ. ಅದು ಲಾಸ್ಟ್ ಅಲ್ಲಿ ನಿಮ್ ಬಾಸ್ ವಿರಾಟ್ ಕೊಹ್ಲಿ ಹಿಡಿದಿದ್ ಕ್ಯಾಚೇ ಮಸ್ತು. ಅದು ಏನ್ ಗೊತ್ತಾ ಶಿಷ್ಯ, ಸಿಂಪಲ್ ಆಗಿ ಮ್ಯಾಚ್ ಮುಗಿಸ್ಬಿಟ್ರೆ ಏನ್ ಮಜಾ ಇರುತ್ತೆ. ಆಡಿಯನ್ಸ್ ಬಾಯಿಗೆಲ್ಲ ಬೀಜ ಬರ್ಸಿ ನಿಮ್ಗೂ ಇನ್ನೇನ್ ನೀವೇ ಗೆಲ್ತೀರಾ ಅನ್ನೋ ಹೋಪ್ ಕೊಟ್ಟಿ ಲಾಸ್ಟ್ ಅಲ್ಲಿ ತಿಗ ಹೊಡಿಯೋದ್ರಲ್ಲೇ ಮಜಾ. ಆದ್ರೂ ನೀನ್ ಏನೇ ಹೇಳಪ್ಪ, RCB ಫ್ಯಾನ್ಸ್ ಯಾವತ್ತಿದ್ರು ಲಾಯಲ್. ಸೂಪರ್ ಬೌಲರ್ ನಮ್ ಎಷ್ಟ್ ದಯಾಳು. Too many thoughts in my mind, I can't sleep at night, so I just keep writing. I don't need no help, I don't need opinions, so don't waste my time. ಹಾಕ್ಸ್ಕೊಂತಿದ್ದಿ ಇವಾಗ ಒಳಗೋರೆ ಧೋನಿ IPL ಅಲ್ಲಿ ಪಾಪ ಅವರು ನಿಂಗಿದ್ರು ನಾವು ಹಿಂಗಿಗಿ ಏನ್ರಿ ಶಾಮಣ್ಣ, ಮಗಂಗ್ ಬೈಕ್ ಗಿಫ್ಟ್ ಕೊಡ್ಸಿದ್ರಂತೆ. ಮಗ 85% ತಂದವನಪ್ಪ, ಅದಕ್ಕೆ ಕೊಡಿಸ್ತೀರ ಹೆಂಗಿರ್ಲಿ. ನನ್ ಮಗನು 90 ತಂದಿದ್ರೆ ನಾನು ಕೊಡಿಸ್ತಾ ಇದ್ದೆ ಅಪ್ಪ. ಏನು 90 ಇವ್ರನ್ನ ಇವತ್ತು ಔಟ್ ಮಾಡ್ಲೇಬೇಕು, ಎಲ್ಲಂದ್ರೆ ಟಾರ್ಗೆಟ್ ಅವ್ನ ಅಜ್ಜಿ ಎಷ್ಟು ಒಳ್ಳೆ ಬಾಲ್ ಹಾಕೋನೆ. ಅಂಪೈರ್ ಹೌಸ್ ದಟ್ ಕ್ಲೀನ್ ಔಟ್. ಅದು ಇಲ್ಲಿ ಡೆವಿಲರ್ಸ್ ಅವ್ರು ತಗೊಂಡಿದ್ದಾರೆ DRS. ಲೈಫ್ ಅಲ್ಲಿ ಫಸ್ಟ್ ಅಲ್ಲ ಸೆಕೆಂಡ್ ಅಲ್ಲ ಥರ್ಡ್ ಇಂಪಾರ್ಟೆಂಟ್. ಅದಕ್ಕೆ ಇವಾಗ ಥರ್ಡ್ ಅಂಪೈರ್ ರಿವ್ಯೂ ಕೊಡ್ತವ್ರು ನೋಡಿ. ಹಿಂಗೆ ಬಾಲ್ ಬಂತು, ಹೊಡೆದ್ರು, ಕ್ಯಾಚ್ ಇದ್ರು, ಕ್ಲೀನ್ ಆಗಿ ಔಟ್ ಆಗಿದ್ದಾರೆ. ನೋಡಿ ಇಲ್ಲಿ ಸೌಂಡ್ ಎಫೆಕ್ಟ್ ಕೂಡ ಕೇಳಿಸ್ತಾ ಇದೆ. ನೋಡಿ ಇಲ್ಲಿ ಟಕ್ ಟಕ್ ನೋಡಿ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ನೋ, ದಿಸ್ ಇಸ್ ನಾಟ್ ಮೀ, ದಿಸ್ ಇಸ್ ಪಾಕಿಸ್ತಾನ್. ವಾಟ್ ದ ಫಕ್, ನಿಮ್ಮ ಅಮ್ಮನ್ ಗೋಳಿ ಮಕ್ಕಳ ಪಾಕಿಸ್ತಾನ್ ಮ್ಯಾಚ್ ಅದು. ಅಕ್ಕಯ್ಯ ಅವಂಗೆ ಬುದ್ಧಿ ಬಂದ್ ಡೇಟ್ ಕೇಳು. ನಿನ್ ಕೇಳಿದ್ರಾ? ಅಕ್ಕಯ್ಯನ ನನ್ನ ಹೆಸರು ಮೀರಾ. ನೋಡೆ ಮೀರಾ, ನಿಮ್ಮೂರಲ್ಲಿ ನಿಗೂಢ, ವಿಸ್ಮಯ, ಪವಾಡಗಳು ಈ ತರ ಏನಾದ್ರೂ ಇದ್ರೆ ನಮಗ್ ತೋರಿಸ್ಬೇಕು. ನಮ್ಮನ್ ನೋಡಿದ್ಮೇಲೆ ಮುಗೀತು. ಪವಾಡ ವಿಸ್ಮಯ ಎಲ್ಲ ನೋಡ್ದಂಗೆನೆ. ನೀವು ಈಗ ಉಂಟೆ ನಾರಾಯಣ ಸ್ವಾಮಿ ನೆಂಟ್ರಾ? ಅಣ್ಣ ಹಾಲ್ ಸಿಗುತ್ತಾ? ನೀವ್ SBI ಬ್ಯಾಂಕ್ ಅವ್ರಾ? ಹೌದು ಅಣ್ಣ. ಇವತ್ತು ಹಾಲಿಲ್ಲ, ಸರ್ವರ್ ಡೌನ್ ಆಗೈತೆ. ನಮ್ ಹುಟ್ಟು KC ಜನರಲ್ ಆಸ್ಪತ್ರೆ. ದೀಪಾವಳಿ ಟೈಮು ರಾತ್ರಿ 1 ನಮ್ಮಮ್ಮ ನಾನು ಬೆಳ್ಳಿ ಹುಟ್ಲಿ ಅಂತ ದಿನಕ್ಕೆ 2 ಸೇಬ್ ತಿಂತಿದ್ರಂತೆ. ನಾನ್ ಕೇಳಿದ್ದು ಹೆತ್ತು ಬಗ್ಗೆ. ನಾನು ಎಷ್ಟೊತ್ತಿಗೂ ಸಾವು ಬಗ್ಗೆ ನಮ್ಮ भाई ओपनर है क्या तुम्हारे पास? ಥ್ಯಾಂಕ್ ಯು ಬಾಯ್. ಹೌದು ಕಣ, ನೀನ್ ಯಾಕೆ ವಾಚ್ಮ್ಯಾನ್ ತರ ನಿಂತಿದ್ಯಾ? ಅವಾಗ ನೀನ್ ಹಾಕೊಂಡೆ ಅಂದ್ರೆ ನಿನ್ನ ಕಣ್ಣುಗಳು ಚೆನ್ನಾಗಿವೆ ಅಂದೆ. ಎಲ್ಲ ಸರಿಯಾಗಿ ಆಯ್ತಲ್ಲ, ಏನ್ ಪ್ರಾಬ್ಲಮ್ ನಿನ್ಗೆ? ಡಾಕ್ಟರ್ ಸರ್, ಕೋಪ ಬೇಗ ಬಂದ್ಬಿಡ್ತದೆ. ಯಾಕೆ? ತಿರ್ಗಾ ಅದನ್ನೇ ಕೇಳ್ತೀಯ? Quack.